ಪ್ರಸಂಗಾಂಶ ಹಿಜ್ಕೀಯನ ಪ್ರಾರ್ಥನೆ. ಹೇಳ್ರಿ, ಹಿಜ್ಕೀಯನ ಪ್ರಾರ್ಥನೆ. ಈ ರೀತಿಯಾಗಿ ಕೂಡ ಇದನ್ನ ಹೇಳ್ಬೋದು. ಪ್ರಾರ್ಥಿಸು, ಹೇಳ್ರಿ, ಪ್ರಾರ್ಥಿಸಿ ಪ್ರತಿಫಲ ಒಂದು. ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರಾರ್ಥಿಸಿ ಪ್ರತಿಫಲ ಒಂದು. ಈ ಅಂಶದ ಕುರಿತಾಗಿ ನಾನು ನಿಮಗೆ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾನೆ. ನಿಮ್ಮ ಗಮನ ಯಾವ ಕಡೆ ಕೂಡ ಕೊಡಬೇಡ್ರಿ. ಯಾಕಂದ್ರೆ ದೇವರು ಈ ವಾಕ್ಯ ನೀವು ಕೇಳಿಸ್ಕೊಳ್ಳುವಾಗ ನಾನು ನಂಬ್ತೇನೆ ಈ ವಾಕ್ಯ ನಿಮಗೆ ಫಲ ಕೊಡುತ್ತೆ, ಈ ವಾಕ್ಯ ನಿಮಗೆ ಆಶೀರ್ವಾದ ತರುತ್ತೆ. ಓಕೆ, ನಾನು ವಾಕ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಇವತ್ತು ಹಿಜ್ಕೀಯ ಅರಸನ ಪ್ರಾರ್ಥನೆ ಕುರಿತಾಗಿ ನಾನು ನಿಮ್ಮ ಮುಂದೆ ವಿವರಣೆ ಮಾಡ್ತೇನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಯಹೂದ್ಯರ ಅರಸರುಗಳಲ್ಲಿ ಬಹಳ ಮಂದಿ ಪ್ರಖ್ಯಾತಿಯಾದಂಥ ಅರಸರುಗಳಿದ್ದಾರೆ. ಆ ಪ್ರಖ್ಯಾತಿಯಾದಂಥ ಅರಸರುಗಳಲ್ಲಿ ಒಬ್ಬ ಪ್ರಖ್ಯಾತಿ ಅರಸನು ಯಾರಂದ್ರೆ ಹಿಜ್ಕೀಯ ಅರಸನು. ಹಿಜ್ಕೀಯ ಅರಸನು ಯಹೂದ್ಯರಲ್ಲಿ ಬಹಳ ಮಂದಿ ಪ್ರಖ್ಯಾತಿ ಅರಸರು, ಅವರಲ್ಲಿ ಇವನು ಕೂಡ ಒಬ್ಬನು, ಹಿಜ್ಕೀಯ ಅರಸನು. ಇವನಿಗೆ ಆದಂಥ ಒಂದು ಪ್ರತ್ಯೇಕತೆ ಇದೆ, ಇವನದೇ ಆದಂಥ ಒಂದು ವಿಶೇಷತೆ ಇದೆ. ಏನು ಆ ವಿಶೇಷತೆ ಅಂದರೆ, ಈತನು ಪ್ರಾರ್ಥನೆ ಮಾಡಿ ದೇವರ ಹತ್ರ ಬೇಡಿಕೊಂಡು ದೇವರ ಹತ್ರ ಕೇಳಿಕೊಂಡು ಈತನು ದೇವರಿಂದ ಪ್ರತಿಫಲ ಹೊಂದಿಕೊಂಡಂಥ ಭಕ್ತನಾಗಿದ್ದಾನೆ ಹಿಜ್ಕೀಯ ಭಕ್ತನು. ಹಿಜ್ಕೀಯ ಅನ್ನುವಂಥ ಈ ಒಂದು ಮಾತಿನ ಅರ್ಥ ಏನಂದ್ರೆ, ಹಿಜ್ಕೀಯ ಅನ್ನುವಂಥ ಈ ಹೆಸರಿನ ಅರ್ಥ ಏನಂದ್ರೆ ಯೆಹೋವನೇ ನನ್ನ ಬಲವು ಎಂಬುದಾಗಿ. ಹಿಜ್ಕೀಯ ಅನ್ನುವಂಥ ಹೆಸರಿನ ಅರ್ಥ ಯೆಹೋವನೇ ನನ್ನ ಬಲವು ಎಂಬುದಾಗಿ ಆ ಹೆಸರಿನ ಅರ್ಥವಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಈತನು ದೇವರ ಸೇವಕರ ಜೊತೆ ಉತ್ತಮವಾದಂಥ ಸಂಬಂಧ ಹೊಂದಿದ್ದಾನೆ. ಪ್ರವಾದಿಗಳ ಜೊತೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿಕೊಂಡಿದ್ದಾನೆ. ದೇವರು ನಂಬಿದ್ದಾನಲ್ವಾ, ದೇವ್ರು ನಂಬಿದ್ದಕ್ಕೆ ದೇವರ ಸೇವಕರ ಜೊತೆ ಆತನಿಗೆ ಉತ್ತಮವಾದಂಥ ಸಂಬಂಧ ಇದೆ, ಉತ್ತಮವಾದಂಥ ಒಡನಾಟ ಇದೆ. ಬರೀ ದೇವರ ಸೇವಕರ ಜೊತೆ ಮಾತ್ರ ಅಲ್ಲ, ಪ್ರವಾದಿಗಳ ಜೊತೆ ಕೂಡ ಈತನು ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದಾನೆ. ಈತನು ದೇವರ ಸೇವಕರ ಜೊತೆ ಮತ್ತು ಪ್ರವಾದಿಗಳ ಜೊತೆ ಉತ್ತಮವಾದಂಥ ಸಂಬಂಧ ಹೊಂದಿಕೊಂಡಿದ್ದಕ್ಕೆ ಪ್ರವಾದಿಗಳು ಮತ್ತು ದೇವರ ಸೇವಕರು ಆಗಾಗ ಈ ಅರಸನ ಬಳಿಯಲ್ಲಿ ಬಂದು ಹೋಗುತ್ತಾ ಇದ್ದಾರೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಈತನು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಮಾಡುವಾಗ 4 ಅಂಶ ಆ ಪ್ರೇಯರ್ನಲ್ಲಿ ಇದೆ. 4 ಕೇಳಬೇಕಂದ್ರೆ ಟೈಮ್ ಸಾಕಾಗಲ್ಲ. ಅದಕ್ಕೆ ಈತನ ಪ್ರಾರ್ಥನೆಯಲ್ಲಿ ಕಂಡು ಬಂದಂಥ 2 ಅಂಶಗಳನ್ನ ಇವತ್ತು ವಿವರಣೆ ಮಾಡ್ತೀನಿ. ಸತ್ಯವೇದದಲ್ಲಿ ಈ ರಾಜರುಗಳ ಬಗ್ಗೆ ನಾವು ಓದುವಾಗ 2 ಗುಂಪಾಗಿ ನಾವು ಮಾಡ್ಬೋದು. ಒಂದನೇದು, ಈ ಅರಸರುಗಳನ್ನ, ರಾಜರುಗಳನ್ನ 2 ಗುಂಪಾಗಿ ನಾವು ಮಾಡ್ಬೋದು. ಒಂದನೇದು ಪ್ರಾರ್ಥಿಸಿದಂಥ ಅರಸರು. ಎರಡನೇದು ಪ್ರಾರ್ಥಿಸದೇ ಇರುವಂಥ ಅರಸರು. ಕೆಲವರ ಅರಸರು ಯಾಕೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಅವ್ರಿಗಿರುವ ಕೆಲಸ ನಿಮಿತ್ತವಾಗಿ, ಅವ್ರಿಗಿರುವಂಥ ಬ್ಯುಸಿ ನಿಮಿತ್ತವಾಗಿ, ತಾವು ಭಾಳ ರಿಚ್ ಆಗಿದ್ದಕ್ಕಾಗಿ, ಭಾಳ ಆಗಿದ್ದಕ್ಕಾಗಿ, ಒಳ್ಳೆಯ ಅಧಿಕಾರ ಪದವಿಯಲ್ಲಿ ಇದ್ದುದ್ರ ನಿಮಿತ್ತವಾಗಿ ಆ ರೀತಿ ಇರೋರು ಕೆಲವರು ಪ್ರಾರ್ಥನೆ ಮಾಡಲ್ಲ. ನಾವು ದೊಡ್ಡವರು, ನಾವು ರಿಚ್ ಇದ್ದೀವಿ, ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರಲ್ಲ, ಕೆಲವರಿಗೆ ಪ್ರಾರ್ಥನೆ ಮಾಡಲ್ಲ ಮತ್ತು ದೇವ್ರ ಆಲಯದಲ್ಲಿ ಕಾಣಿಸಲ್ಲ. ಆದರೆ ಇನ್ನೊಂದು ಗುಂಪಿನ ಜನ ಇದ್ದಾರೆ, ಅವ್ರಿಗೆಷ್ಟೇ ಬ್ಯುಸಿ ಇರಲಿ, ಅವ್ರಿಗೆಷ್ಟೇ ಕೆಲಸ ಇರಲಿ, ಅವ್ರಿಗೆಷ್ಟೇ ದೊಡ್ಡ ಸ್ಥಿತಿಯಲ್ಲಿ ಇರಲಿ, ಅವ್ರಿಗೆಷ್ಟೇ ಆಸ್ತಿ ಇರಲಿ, ಅವ್ರಿಗೆಷ್ಟೇ ಅಂತಸ್ತು ಇರಲಿ, ಅವರೆಷ್ಟೇ ರಿಚ್ ಇರಲಿ, ಅವರೆಷ್ಟೇ ಐಶ್ವರ್ಯವಾಗಿರಲಿ, ಅವ್ರು ಅನ್ಕೊಂತಾರೆ, ದೇವ್ರ ಸ್ತೋತ್ರ, ಅವ್ರಿಗೆಷ್ಟೇ ಇದ್ರೂ ಕೂಡ ಅವರೆಲ್ಲ ಪಕ್ಕಕ್ಕಿಟ್ಟು ಫಸ್ಟ್ ದೇವರ ಆಮೇಲೆ ಇದೆಲ್ಲ ಅನ್ಕೊಂಡು ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ದೇವರ ಆಲಯದಲ್ಲೂ ಕಾಣಿಸ್ಕೊಂಡಿದ್ದಾರೆ. ಈ ಹಿಜ್ಕೀಯ ಭಕ್ತನು, ಹಿಜ್ಕೀಯ ಅರಸನು, ಈತನು ಪ್ರಾರ್ಥಿಸದೇ ಇರುವಂತ ಅರಸರ ಗುಂಪಿನಲ್ಲಿ ಬರಲ್ಲ, ಪ್ರಾರ್ಥಿಸಿದ ಅರಸರ ಗುಂಪಿನಲ್ಲಿ ಈತನು ಬರ್ತಾ ಇದ್ದಾನೆ. ಹಿಜ್ಕೀಯನು 4 ಅಂಶಗಳಿಂದ ಕೂಡಿದ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ 4 ಅಂಶಗಳು ಏನೇನಂತ ಇವತ್ತು ನಾನು ನಿಮಗೆ ಕಲಿಸಲಿಕ್ಕೆ ಹೋಗ್ತಾನೆ. ಯೆಶಾಯ 38:2. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆ ತಿರುಗಿಸಿ ಪ್ರಾರ್ಥಿಸಿದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇದನ್ನು ಕೇಳಿ, ಏನು ಕೇಳಿ? ಅವನಿಗೆ ಮರಣಕರವಾದ ರೋಗ ಬಂತು, ಮರಣಕರವಾದಂಥ ಕಾಯಿಲೆ ಬಂತು, ಸಾಯುವಂಥ ರೋಗ ಬಂತು ಅವನಿಗೆ. ಇನ್ನೇನು ತನ್ನ ಪ್ರಾಣ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ವೈದ್ಯರ ಬಳಿಗೆ ಹೋಗಿದ್ದಾನೆ. ವೈದ್ಯರು ಹೇಳಿದ್ದಾರೆ, ನೀನು ಉಳಿಯಲ್ಲ. ಡಾಕ್ಟರ್ ಹೇಳಿದ್ದಾರೆ, ನೀನು ಉಳಿಯಲ್ಲ, ನೀನು ಬದುಕಲ್ಲ. ಎಂತೆಂಥ ದೊಡ್ಡ ಆಸ್ಪತ್ರೆಗೆ ಹೋದ್ರು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ರು, ಅಲ್ಲಿಂದ ಬಂದಂಥ ಒಂದು ಉತ್ತರ ಏನು ಗೊತ್ತಾ? ನೀನು ಉಳಿಯಲ್ಲ, ನೀನು ಬದುಕಲ್ಲ. ಕೊನೆಗೆ ಪ್ರವಾದಿ ಯೆಶಾಯನ ಬಂದು ಹೇಳ್ತಾನೆ, ಆತನು ಕೂಡ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ನೀನು ಉಳಿಯಲ್ಲ, ನೀನು ಬದುಕಲ್ಲ ಅಂತ. ಈ ಕಡೆ ಆಸ್ಪತ್ರೆ ಕೈ ಬಿಡ್ತು, ಡಾಕ್ಟರ್ಗಳು ಕೈ ಬಿಟ್ರು, ಕೊನೆಗೆ ಪ್ರವಾದಿಗಳು ಕೂಡ ಕೈ ಬಿಟ್ಟರು.
ಪ್ರವಾದಿಗಳು ಕೂಡ ಕೈ ಬಿಟ್ಟರು. ಇವರೆಲ್ಲ ಕೈ ಬಿಟ್ಟರು ಕೂಡ ಆತನು ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಏನಂದ್ರೆ, ತಾನಿರುವಂಥ ಅರಮನೆಯಲ್ಲಿ, ತಾನಿರುವಂಥ ಸ್ಥಳದಲ್ಲಿ ಯೆರೂಸಲೇಮಿನ ಕಡೆ ಮುಖ ಮಾಡಿ, ಆ ಯೆರೂಸಲೇಮಿನ ದೇವಾಲಯದ ಕಡೆ, ಆ ದೇವಾಲಯದ ಗೋಡೆ ಕಡೆ, ಉದಾಹರಣೆ ತನ್ನ ಅರಮನೆಯಲ್ಲೇ ಆಲಯ ಯಾವ ದಿಕ್ಕಿಗೆ ಬರ್ತದೆ, ಚರ್ಚ್ ಯಾವ ದಿಕ್ಕಿಗೆ ಬರ್ತದೆ, ಪ್ರಾರ್ಥನಾ ಆಲಯ ಯಾವ ದಿಕ್ಕಿಗೆ ಬರ್ತದೆ, ಆ ಆಲಯದ ಗೋಡೆ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ. ಮಗನೇ ಸಹೋದರ ಸಹೋದರಿ, ಗೋಡೆ ಕಡೆ ಮುಖ ಮಾಡಿ ಅಂದ್ರೆ ಅರ್ಥ ಏನಂದ್ರೆ, ಗೋಡೆ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದನಂದ್ರೆ ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಗೋಡೆ ಕಡೆ ಮುಖ ಮಾಡಿ ಅಂದರೆ ಗೋಡೆ ಕಡೆ ಮುಖ ಮಾಡಿ ಪ್ರಾರ್ಥಿಸಿದನಂತ ಅರ್ಥ ಮಾಡ್ಕೋಬಾರ್ದು. ಗೋಡೆ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದನಂದ್ರೆ ತನ್ನ ಹೃದಯದಲ್ಲಿ ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದ್ದಾನೆ. ತನ್ನ ಹೃದಯದಲ್ಲಿ ಪರಿವರ್ತನೆ ಆಗಿ ದೇವರ ಕಡೆ ಮುಖ ಮಾಡಿ ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದನಂತ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದನಂದ್ರೆ ದೇವರ ಮುಂದೆ ಪಶ್ಚಾತ್ತಾಪ ಪಡೋದಂತ ಅರ್ಥ. ಅಂದರೆ ಹಿಜ್ಕೀಯನು ದೇವರ ಕಡೆ ತಿರುಗಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದ್ದಾನೆ. ದೇವಾ ನನ್ನ ಕ್ಷಮಿಸು, ದೇವಾ ನನ್ನ ಕ್ಷಮಿಸು, ದೇವಾ ಸ್ವಾರಿ, ದೇವಾ ಸ್ವಾರಿ, ದೇವಾ ಸ್ವಾರಿ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಅಂದರೆ ತಾನು ಮಾಡಿದಂಥ ತಪ್ಪುಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡಿಲ್ಲ, ತಾನು ಮಾಡಿದಂಥ ತಪ್ಪುಗಳನ್ನ ಬಚ್ಚಿಡುವಂಥ ಪ್ರಯತ್ನ ಮಾಡಿಲ್ಲ, ತಾನು ಮಾಡಿದಂಥ ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಹಾಕುವಂಥ ಪ್ರಯತ್ನ ಮಾಡಿಲ್ಲ. ಪಶ್ಚಾತ್ತಾಪದಿಂದ ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದ್ದಾನೆ. ಬೈಬಲಲ್ಲಿ ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಆ ಮಾತೇನು ಗೊತ್ತಾ? ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ಬೈಬಲಲ್ಲಿ 3 ಜನ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಒಂದನೇದಾಗಿ ಆದಾಮನು. ಒಂದಿನ ದೇವರು ಆ ಏದೆನ್ ತೋಟದಲ್ಲಿ ಬಂದು, ಆದಾಮ, ನಾನು ನಿನಗೆ ಹಣ್ಣು ತಿನ್ನಬಾರ್ದು ಅಂತ ಹೇಳಿದಲ್ಲ, ಯಾಕೆ ತಿಂದೆ ನೀನು ಅಂತ ಕೇಳುವಾಗ ಆದಾಮನು ಕೊಟ್ಟ ಉತ್ತರ ಏನು ಗೊತ್ತಾ? ದೇವರೇ ಸಾರಿ, ದೇವರೇ ಕ್ಷಮಿಸ್ಬಿಡು, ದೇವರೇ ತಿನ್ನಬಾರ್ದು ಅಂತ ಹೇಳಿದೆ, ನಾನು ತಪ್ಪು ಮಾಡಿ ತಿಂದ್ಬಿಟ್ಟಿದ್ದೆ, ದೇವರೇ ಸಾರಿ ದೇವ್ರೆ ಅನ್ಬೇಕಾಗಿತ್ತು. ಅವನೇನು ಮಾಡ್ದ? ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ಳಿಲ್ಲ, ಬದಲಾಗಿ ಏನು ಮಾಡಿದನು ಗೊತ್ತಾ? ಆ ತಪ್ಪನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡಿದ್ದಾನೆ, ಆ ತಪ್ಪನ್ನು ಬಚ್ಚಿಡುವಂಥ ಪ್ರಯತ್ನ ಮಾಡಿದ್ದಾನೆ. ಮತ್ತೆ ಇನ್ನೊಂದು ಮಾಡಿದ್ದಾನೆ. ಏನು ಮಾಡಿದ ಗೊತ್ತಾ? ನಾನು ತಿಂತಿದ್ದಿಲ್ಲ ದೇವರೇ, ನೀನು ನನಗೆ ಮದುವೆ ಮಾಡಿ ಕೊಟ್ಟಿಯಲ್ಲ, ಈ ಹೆಣ್ಮಗಳು ಹೆಂಡ್ತಿ ಅಂತ ಕೊಟ್ಟಿಯಲ್ಲ, ಈ ಅಮ್ಮ ನನ್ನ ತಿನ್ನಂಗೆ ಮಾಡಿದಾಳಂತ ಮಾಡಿದ ತಪ್ಪನ್ನು ಹೆಂಡ್ತಿ ಮೇಲೆ ಹಾಕಿದ್ದಾನೆ. ಅಂದರೆ ಮಗನೇ ಸಹೋದರ ಸಹೋದರಿ, ಹೃದಯದಲ್ಲಿ ಏನಿಲ್ಲ, ಹೃದಯ ದೇವರ ಕಡೆ ತಿರುಗಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ಒಂದು ಮಾತು, ದೇವರೇ ನನ್ನ ಕ್ಷಮಿಸು ಅಂದ್ಬಿಟ್ಟಿದ್ರೆ ದೇವ್ರಿಗೆ ಕ್ಷಮಿಸ್ತಾ ಇದ್ದನು. ಆವಾಗ ದೇವ್ರಿಗೆ ಏನಾಯ್ತು ಅಂದರೆ ಬೇಸರ ಆಯಿತು. ಮಾಡಿದ ತಪ್ಪನ್ನು ಬಚ್ಚಿಟ್ಟ, ಮಾಡಿದ ತಪ್ಪನ್ನು ಮುಚ್ಚಿಟ್ಟ, ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿದ ಅಂತೇಳಿ ದೇವರವನನ್ನು ಏನು ಮಾಡಿದಾನೆ? ಆದಾಮ ಅವಳನ್ನು ಏದೆನ್ ತೋಟದಿಂದ ಹೊರಗೆ ಹಾಕಿದ್ದಾನೆ. ಹಾಗೆ ನಾವು ಇನ್ನೊಂದು ನೋಡ್ತೇವೆ, ಇನ್ನೊಂದು ಘಟನೆ ನೋಡ್ತೇವೆ. ನಿನಿವೆ ಪಟ್ಟಣದ ಜನ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದಾರೆ, ದೇವರಿಗೆ ವಿರುದ್ಧವಾಗಿ ಘನಘೋರವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ, ಭಯಂಕರ ಘೋರವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರ ಆ ಪಟ್ಟಣ ನೋಡಿ ಯೋನನಿಗೆ ಹೇಳ್ತಾನೆ, ಪ್ರವಾದಿ ಯೋನನಿಗೆ, ನಾನು ಆ ಪಟ್ಟಣ ನಾಶ ಮಾಡ್ತೀನಿ, ಆ ಪಟ್ಟಣ ಸುಟ್ಟಾಕ್ತೀನಿ, ಆ ಪಟ್ಟಣವನ್ನು ನಾನು ಇಲ್ಲದಂಗೆ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ದೇವರು ಹೇಳಿದಂಥ ಸುವಾರ್ತೆಯನ್ನು ತಕ್ಕೊಂಡೋಗಿ ಆ ಪಟ್ಟಣಕ್ಕೋಗಿ ಯಾರು? ಯೋನನು ಹೇಳಿದ್ದಾನೆ, ದೇವರು ಈ ಪಟ್ಟಣ ನಾಶ ಮಾಡ್ತಾನಂತೆ, ನಿಮ್ಮನ್ನು ದೇವರು ನಾಶ ಮಾಡ್ತಾನಂತೆ, ನಿಮ್ಮನ್ನು ದೇವರು ಪತನ ಮಾಡ್ತಾನಂತ ಯೋನ ಪ್ರವಾದಿ ಹೋಗಿ ಆ ಪಟ್ಟಣಕ್ಕೆ ಹೇಳುವಾಗ ಬೈಬಲ್ ಏನು ಹೇಳ್ತದೆ ಗೊತ್ತಾ? ಆ ದೇಶದಲ್ಲಿರುವಂಥ ರೈತನಿಂದ ಹಿಡಿದು ರಾಜನವರೆಗೂ ಎಲ್ಲರೂ ದೇವರ ಹತ್ರ, ದೇವರೇ ನಮ್ಮನ್ನು ಕ್ಷಮಿಸಪ್ಪ ಅಂದರೆ ಹೃದಯದಲ್ಲಿ ದೇವರ ಕಡೆ ತಿರುಗಿ ಪಶ್ಚಾತ್ತಾಪ ಪಟ್ಟು, ಸ್ವಾರಿ ಡ್ಯಾಡಿ, ಕ್ಷಮಿಸು ದೇವರೇ ಅಂತ ಏನು ಮಾಡಿದ್ದಾರೆ? ರೈತನಿಂದ ರಾಜನವರೆಗೂ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪಶ್ಚಾತ್ತಾಪದ ಪ್ರಾರ್ಥನೆ ಕೇಳಿ ಹೃದಯದಲ್ಲಿ ದೇವರ ಕಡೆ ತಿರುಗಿಕೊಂಡಿದ್ದು ನೋಡಿ ದೇವರು ಆ ಪಟ್ಟಣವನ್ನು ನಾಶ ಮಾಡದಂತೆ ಉಳಿಸಿ ದೇವರು ಅವರಿಗೆ ಕೃಪೆ ತೋರಿಸಿದಾನೆ. ಮಗನೇ ಸಹೋದರ ಸಹೋದರಿ, ಕೀರ್ತನೆಗಳು ಬರೆದ ಪುಸ್ತಕ 51ನೇ ಅಧ್ಯಾಯದಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. 1ನೇ ವಚನ ಇದು. ಕರುಣಾನಿಧಿಯೇ ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. 3ನೇ ವಚನ ಹೇಳ್ತಾನೆ, 3ನೇ ವಚನದಲ್ಲಿ ಹೇಳ್ತಾನೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ.
ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿನಿ ಅಂತ ದೇವ್ರ ಮುಂದೆ ಒಪ್ಪಿಕೊಳ್ತಾನೆ. ಹಲ್ಲೆಲೂಯ. ಅವನು ತಪ್ಪು ಮಾಡ್ದ ನಿಜ, 100% ನಿಜ. ಅವನು ತಪ್ಪು ಮಾಡ್ದ, ಅವನು ದೊಡ್ಡ ಭಕ್ತನೇ, ತಪ್ಪು ಮಾಡ್ದ, ಮಿಸ್ಟೇಕ್ ಮಾಡ್ದ. ಆದರೆ ತಪ್ಪು ಮಾಡುವಾಗ ಆ ತಪ್ಪನ್ನು ಬಚ್ಚಿಡುವಂಥ ಪ್ರಯತ್ನ ಮಾಡಲಿಲ್ಲ, ಮುಚ್ಚಿಡುವಂಥ ಪ್ರಯತ್ನ ಮಾಡಲಿಲ್ಲ, ಕವರ್ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಮಾಡ್ದ ತಪ್ಪನ್ನು ಇನ್ನೊಬ್ರು ಯಾರೋ ಮೇಲೆ ಹಾಕುವಂಥ ಪ್ರಯತ್ನ ಮಾಡಿಲ್ಲ. ದೇವರ ಹತ್ರ ಹೋಗಿ ಸ್ವಾರಿ ದೇವರೇ, ಸ್ವಾರಿ ದೇವರೇ, ಸ್ವಾರಿ ದೇವರೇ, ಕ್ಷಮಿಸು ದೇವರೇ ಅಂತ ಪ್ರಾರ್ಥನೆ ಮಾಡುವಾಗ ಮತ್ತೆ ಹೇಳ್ತಾನೆ, ನಾನು ತಪ್ಪು ಮಾಡಿದೆ ಅಂತೇಳಿ ನನ್ನ ಮೇಲಿರುವಂಥ ಪರಿಶುದ್ಧಾತ್ಮನ ಶಕ್ತಿಯನ್ನು ನನ್ನಿಂದ ತೆಗಿಬೇಡ ಅಂತ ಹೇಳಿದ. ದೇವರ ಅವನ ಪಶ್ಚಾತ್ತಾಪದ ಪ್ರಾರ್ಥನೆ ಕೇಳಿ, ಹೃದಯದಲ್ಲಿ ದೇವರ ಕಡೆ ತಿರುಗಿ ಮಾಡಿದಂಥ ಪ್ರಾರ್ಥನೆ ಕೇಳಿ ದೇವರಂತಾನೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಹಿಜ್ಕೀಯನು ದೇವರ ಕಡೆ, ಗೋಡೆ ಕಡೆ ತಿರುಗಿ ಅಂತ ಬೈಬಲ್ ಬರ್ತಿದೆ. ಅದರ ಅರ್ಥ ದೇವರ ಕಡೆ ತಿರುಗಿ ಪ್ರಾರ್ಥಿಸುವಾಗ, ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವಾಗ ದೇವರ ಅವನ ಪ್ರಾರ್ಥನೆ ಕೇಳಿ ಅವನಿಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಆಯಸ್ಸನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮಗನೇ, ಸೋದರಿ, ನಾವು ಒಂದು ಗಾದೆ ಮಾತು ಕೇಳಿಸ್ಕೊಂಡಿದ್ದೀವಿ. ಏನು ಗೊತ್ತಾ? ಆರೋಗ್ಯವೇ ಮಹಾಭಾಗ್ಯ ಅಂತ. ಆರೋಗ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆರೋಗ್ಯ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆರೋಗ್ಯ ಇಲ್ಲ ಅಂದರೆ ದುಡಿಯೋಕ್ಕೂ ಆಗಲ್ಲ. ಆರೋಗ್ಯ ಇಲ್ಲ ಅಂದರೆ ಏನು ಸಂಪಾದಿಸೋಕ್ಕೂ ಆಗಲ್ಲ. ಆರೋಗ್ಯ ಇಲ್ಲ ಅಂದರೆ ಏನು ಸಾಧಿಸೋಕ್ಕೂ ಆಗಲ್ರಿ. ಆರೋಗ್ಯ ಇಲ್ಲ ಅಂದರೆ ನೀನು ಸಂತೋಷವಾಗಿರೋಕ್ಕಾಗಲ್ಲ, ನಿನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇರೋಕ್ಕಾಗಲ್ಲ, ಯಾರ ಜೊತೆನೂ ಸಂತೋಷವಾಗಿರೋಕ್ಕಾಗಲ್ಲ. ಆರೋಗ್ಯ ಇಲ್ಲ ಅಂದರೆ ಪ್ರತಿ ಕ್ಷಣ ಇವಾಗೇನಾಗುತ್ತೋ, ಅವಾಗೇನಾಗುತ್ತೋ, ಇವತ್ತೇನು ಜರುಗ್ತದೋ, ನಾಳೇನು ಜರುಗ್ತದಂತ ಪ್ರತಿ ಕ್ಷಣ ಭಯದಲ್ಲೇ ಜೀವಿಸ್ಬೇಕಾಗ್ತದೆ ಆರೋಗ್ಯ ಇಲ್ಲ ಅಂದರೆ. ಇನ್ನೊಂದು ಮಾತು ಹೇಳ್ತೀನಿ, ನಿಮಗೆ ಏನಾದರೂ ಅನಾರೋಗ್ಯ ಬಂದರೆ ಬಿಡಪ್ಪ, ನನಗೆ ಅನಾರೋಗ್ಯ ಬಂದಿದೆ, ಇದನ್ನು ನನ್ನ ಗಂಡನ ಮೇಲೆ ಹಾಕೋಣ, ಇದನ್ನು ನನ್ನ ಹೆಂಡತಿ ಮೇಲೆ ಹಾಕೋಣ, ಇದನ್ನು ಒಡಹುಟ್ಟಿದ ನನ್ನ ಮಕ್ಕಳ ಮೇಲೆ ಹಾಕೋಣ ಅನ್ನೋಕ್ಕೂ ಆಗಲ್ಲ. ನಿನಗೆ ಅನಾರೋಗ್ಯ ಬಂದರೆ, ನಿನಗೆ ಕಾಯಿಲೆ ಬಂದರೆ ಆ ಕಾಯಿಲೆ ನೀನೇ ಅನುಭವಿಸ್ಬೇಕು, ನೀನೇ ಫೇಸ್ ಮಾಡಬೇಕು, ಬೇರೆಯವ್ರು ಒತ್ಕೊಳ್ಳೋಕ್ಕಾಗಲ್ಲ. ಕರೆಕ್ಟಾ? ನಾನು ಹೇಳೋದು ಕರೆಕ್ಟಾ? ಇನ್ನೊಂದು ಮಾತು ಹೇಳ್ತೀನಿ, ನಿನಗೆ ಅನಾರೋಗ್ಯ ಕಾಯಿಲೆ ಬಂದರೆ ಬಿಡಪ್ಪ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಹಣ ಇದೆ, ನಾನು ಎಂಥ ಆಸ್ಪತ್ರೆಗೆ ಬೇಕಾದರೂ ತೋರಿಸ್ಕೊಳ್ತೀನಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ನಾವು ಅಷ್ಟು ಅನುಕೂಲವಾಗಿಲ್ಲ, ನಮ್ಮ ಹತ್ರ ಅಷ್ಟು ಹಣ ಕೂಡ ಇಲ್ಲ. ಎಷ್ಟೋ ಜನ ಮೆಡಿಷನ್ ತಗೊಳ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರು ನಡೀತಾನೆ ಇದೆ. ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿಲ್ಲ, ಇವತ್ತು ಸಂತೋಷವಾಗಿದ್ರೆ ನಾಳೆ ದುಃಖದಲ್ಲಿರ್ತಾರೆ. ಒಂದಿನ ಚೆನ್ನಾಗಿದ್ರೆ ಒಂದಿನ ಚೆನ್ನಾಗಿರಲ್ಲ, ಒಂದು ವಾರ ಚೆನ್ನಾಗಿದ್ರೆ ಆಗಲಿ ಇನ್ನೊಂದು ವಾರ ಚೆನ್ನಾಗಿರಲ್ಲ. ಪ್ರತಿ ಗಳಿಗೆ ಏರುಪೇರಲ್ಲೇ ಜೀವನ ಮಾಡ್ತಾ ಇದ್ದಾರೆ, ಏರುಪೇರಲ್ಲೇ ಕಳೀತಾ ಇದ್ದಾರೆ. ಮಗನೇ, ಸೋದರಿ, ಇವತ್ತು ಕೂಡ ನಿಮ್ಮ ಪರಿಸ್ಥಿತಿ ಹೀಗೆ ಆಗಿದೆಯಾ? ಅನಾರೋಗ್ಯದಲ್ಲಿ, ಕಾಯಿಲೆಯಲ್ಲಿ ನಿನ್ನ ಜೀವನ ಹಾದು ಹೋಗ್ತಾ ಇದೆಯಾ? ಇವತ್ತು ದೇವರಿಂದ ಆರೋಗ್ಯಕ್ಕಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ಸ್ವಸ್ಥತೆಗಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ದೀರ್ಘಾಯುಷ್ಯಕ್ಕಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ಸಂತಾನಕ್ಕಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ಆರ್ಥಿಕ ಸಹಾಯಕ್ಕಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ಒಳ್ಳೆ ಜಾಬ್ಗಾಗಿ ಎದುರು ನೋಡ್ತಾ ಇದೆಯಾ? ದೇವರಿಂದ ನಿಮ್ಮ ದುಡಿಮೆ ವ್ಯಾಪಾರದಲ್ಲಿ 2ರಷ್ಟು ಆಶೀರ್ವಾದ ಹೊಂದ್ಕೋಬೇಕಂತ ಎದುರು ನೋಡ್ತಾ ಇದೆಯಾ? ಇವತ್ತು ನಿಮಗೊಂದು ಶುಭ ವಾರ್ತೆ. ಈಗ ಯಾವ ದೇವರಾದರೂ ಹಿಜ್ಕೀಯನ ಪ್ರಾರ್ಥನೆ ಕೇಳಿ ಆರೋಗ್ಯ ಆಯಸ್ಸನ್ನು ಕೊಟ್ಟನೋ, ನೀವು ಕೂಡ ದೇವರ ಕಡೆ ಹೃದಯದಲ್ಲಿ ತಿರುಗಿ ಹಿಜ್ಕೀಯನಾಗಿ ಪ್ರಾರ್ಥನೆ ಮಾಡಿದರೆ ಈ ದಿನ ನನ್ನ ದೇವರು ನಿಮಗೂ ಕೂಡ ಆರೋಗ್ಯವನ್ನು, ಆಯಸ್ಸನ್ನು ಕೊಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ದಾಡಾಡನ ಹಿಜ್ಕೀಯನ ಹಾಗೆ ದೇವರ ಕಡೆ ಮುಖ ಮಾಡಿ ಹೃದಯದಲ್ಲಿ ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದರೆ, ರಿಯಲ್ ಹೇಳ್ತೀನಿ, ಆರೋಗ್ಯ ಆಯಸ್ಸನ್ನು ದೇವರು ದಯಪಾಲಿಸ್ತಾನೆ. ಆರೋಗ್ಯ ಆಯಸ್ಸನ್ನು ದೇವರು ದಯಪಾಲಿಸ್ತಾನೆ. 2 ಕೈಗಳೆತ್ತು ಒಂದು ಲೈನ್ ಆಡೋಣ. ಯೆಹೋವಾ ರಾಫಾ, ಯೆಹೋವಾ ರಾಫಾ, ಆರೋಗ್ಯ ನೀಡಿರುವೆ, ಆರೋಗ್ಯ
ನೀಡಿರುವೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಆರೋಗ್ಯ ಬಹಳ ಮುಖ್ಯ ರೀ. ಆರೋಗ್ಯ ಇಲ್ಲಾಂದ್ರೆ ಏನು ಸೇವೆ ಮಾಡೋಕ್ಕೂ ಆಗಲ್ಲ, ಯಾವ ಕೆಲಸ ಮಾಡೋಕ್ಕಾಗಲ್ಲ, ಏನು ಸಂಪಾದಿಸೋಕ್ಕಾಗಲ್ಲ, ಏನು ದುಡಿಯೋಕ್ಕಾಗಲ್ಲ, ಏನು ಗಳಿಸೋಕ್ಕಾಗಲ್ಲ, ಏನು ಕೂಡಿಡೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ. ಒಂದು ಮಾತು ಹೇಳ್ತೀನಿ ರೀ, ಭಾಳ ಜನ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಅಂತೇಳಿ ಹಗಲು ರಾತ್ರಿ ಕತ್ತೆ ದುಡ್ದಂಗೆ ದುಡಿಯೋದ್ರಲ್ಲಿ ಮುಳುಗಿ ನಿನ್ನ ಆರೋಗ್ಯ ನೀನು ಮರ್ತೋಗ್ತಾ ಇದೆಯಾ? ನಿನ್ನ ಆರೋಗ್ಯದ ಕಡೆ ನಿನ್ನ ಗಮನ ಇಲ್ವಾ? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮೇಲೆ ಹೋದರೆ ನಿನ್ನ ಕುಟುಂಬದವ್ರು 3 ದಿನ ಅಳ್ತಾರೆ, ಹೆಚ್ಚಂದ್ರೆ ವಾರ ಅಳ್ತಾರೆ. ಆಮೇಲೆ ಎಲ್ಲ ಮರ್ತೋಗಿ ತಮ್ಮ ಜೀವನ ತಾವು ಕಂಟಿನ್ಯೂ ಮಾಡ್ತಾರೆ. ನಿನ್ನ ಫ್ಯಾಮಿಲಿಗಾಗಿ ಎಷ್ಟು ಕಷ್ಟಪಡ್ಬೇಕೋ ಕಷ್ಟಪಡು, ಅದ್ರ ಜೊತೆಯಲ್ಲಿ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಅಂತ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪುರುಸತ್ತಿಲ್ದಂಗೆ ಈಗ ಕೆಲಸ ಮಾಡೋದ್ರಲ್ಲಿ ಮುಳುಗಿ ನಿನ್ನ ಆರೋಗ್ಯನ ಮರ್ತೋಗ್ತಾ ಇದೆಯಾ? ನಿನ್ನ ಹೆಲ್ತ್ ಕಡೆ ಗಮನ ಇಲ್ವಾ? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮೇಲೆ ಹೋದರೆ ನಿನ್ನ ಕುಟುಂಬದವ್ರು 3 ದಿನ ಅಳ್ತಾರೆ, ಹೆಚ್ಚಂದ್ರೆ ವಾರ ಅಳ್ತಾರೆ. ಆಮೇಲೆ ಎಲ್ಲ ಮರ್ತಾಕಿ ಅವ್ರ ಜೀವನ ಅವ್ರು ಕಂಟಿನ್ಯೂ ಮಾಡ್ತಾರೆ. ನಿನ್ನ ಕುಟುಂಬಕ್ಕಾಗಿ ಕಷ್ಟಪಡು ಇಲ್ಲ ಅಂತ ನಾನು ಹೇಳಲ್ಲ, ಫ್ಯಾಮಿಲಿಗೆ ಕಷ್ಟಪಡು ಇಲ್ಲ ಅಂತ ಹೇಳಲ್ಲ. ಎಷ್ಟು ಕಷ್ಟಪಡ್ಬೇಕು ಅಷ್ಟು ಕಷ್ಟಪಡು, ಅದ್ರ ಜೊತೆಯಲ್ಲಿ ನಿನ್ನ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡು. ನಿನ್ನ ಆರೋಗ್ಯದ ಕಡೆ ಕೂಡ ಗಮನ ಕೊಡು. ನಿನ್ನ ಆರೋಗ್ಯದ ಕಡೆ ಕೂಡ ನೋಡ್ಕೋ. ಅದೇ ರೀತಿಯಾಗಿ ನಾನು ಅಷ್ಟು ದುಡಿಬೇಕು, ನಾನು ಇಷ್ಟು ದುಡಿಬೇಕು, ನಾನು ಅಷ್ಟು ಗಳಿಸ್ಬೇಕು, ನಾನು ಅಷ್ಟು ಸಂಪಾದಿಸ್ಬೇಕು, ಅವ್ರು ಅಷ್ಟು ದುಡ್ದಿದ್ದಾರೆ, ನಾನು ಅದಕ್ಕಿಂತ ಡಬಲ್ ಮಾಡ್ಬೇಕಂತೇಳಿ ಹೆವಿ ವರ್ಕ್ ಬ್ಯುಸಿಯಲ್ಲಿ ಮುಳುಗಿ, ಹೆಚ್ಚಾದಂಥ ವರ್ಕ್ ಬ್ಯುಸಿಯಲ್ಲಿ ಮುಳುಗಿ ನಿನ್ನ ಆರೋಗ್ಯನೇ ಮರ್ತೋಗ್ತಾ ಇದೆಯಾ? ನಿನ್ನ ಹೆಲ್ತ್ ಬಗ್ಗೆ ನೀನು ಮರ್ತೋಗ್ತಾ ಇದೆಯಾ? ನಿನ್ನ ಆರೋಗ್ಯದ ಕಡೆ ಗಮನ ಇಲ್ವಾ? ನಾಳೆ ಏನಾದರೂ ನಿನ್ನ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿ ಮೇಲೆ ಹೋದರೆ ನಿನ್ನ ಕುಟುಂಬದವರು, ನಿನ್ನ ಬಂಧುಗಳು ಈಗ 1 ವಾರ ಅಳ್ತಾರೆ, 10 ದಿನ ಅಳ್ತಾರೆ. ಆಮೇಲೆ ಎಲ್ಲ ಮರ್ತಾಕಿ ಅವ್ರ ಜೀವನ ಅವ್ರು ಮಾಡ್ತಾರೆ. ದುಡಿ ಇಲ್ಲ ಅಂತ ಹೇಳಲ್ಲ, ಎಷ್ಟು ದುಡಿಬೇಕು ಅಷ್ಟು ದುಡಿ, ಎಷ್ಟು ಸಂಪಾದಿಸ್ಬೇಕೋ ಅಷ್ಟು ಸಂಪಾದಿಸು, ಎಷ್ಟು ಗಳಿಸ್ಬೇಕು ಅಷ್ಟು ಗಳಿಸು. ಅದ್ರ ಜೊತೆಯಲ್ಲಿ ನಿನ್ನ ಆರೋಗ್ಯದ ಕಡೆ ಕೂಡ ಗಮನ ಕೊಡು, ನಿನ್ನ ಹೆಲ್ತ್ ಕಡೆ ಕೂಡ ಗಮನ ಕೊಡು. ಬೈಬಲಲ್ಲಿ ಒಂದು ಮಾತಿದೆ, ಕೀರ್ತನೆ 103:15-16ರಲ್ಲಿ ಮನುಷ್ಯನ ಆಯುಷ್ ಕಾಲವು ಹುಲ್ಲಿನಂತಿದೆ. ಇನ್ನೊಬ್ಬ ಭಕ್ತನ ಹೇಳ್ತಾನೆ, ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ. ನೀರಿನ ಮೇಲೆ ಗುಳ್ಳೆ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಹೆಂಗೆ ಹೊಡೆದೋಗ್ತದೋ, ಮಾಯ ಆಗ್ತದೋ, ಆ ರೀತಿ ನಮ್ಮ ಜೀವನ ಮಾಯ ಆಗುವಂಥ ಜೀವಿತ, ಕಾಣದೆ ಹೋಗುವಂಥ ಜೀವಿತ. ಅದಕ್ಕೋಸ್ಕರ ಫ್ಯಾಮಿಲಿಗೆ ಎಷ್ಟು ದುಡಿಬೇಕು ಅಷ್ಟು ದುಡಿ, ಗಂಡ ಮಕ್ಕಳಿಗಾಗಿ ಎಷ್ಟು ಸಂಪಾದಿಸ್ಬೇಕು ಅಷ್ಟು ಸಂಪಾದಿಸು. ಅದ್ರ ಜೊತೆಯಲ್ಲಿ ನಿನ್ನ ಆರೋಗ್ಯದ ಕಡೆ ಕೂಡ ಗಮನ ಇರಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಿಜ್ಕೀಯನು ಗೋಡೆ ಕಡೆ ತಿರುಗಿ ಪ್ರಾರ್ಥನೆ ಮಾಡೋದಂದ್ರೆ ಅರ್ಥ ಏನು? ಗೋಡೆ ಕಡೆ ತಿರುಗಿ ಪ್ರಾರ್ಥನೆ ಮಾಡೋದಂದ್ರೆ ಅರ್ಥ ಏನು? ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ದ. ಅದಕ್ಕೆ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟ, ಆರೋಗ್ಯನೂ ಕೊಟ್ಟ, ಆಯಸ್ಸು ಕೂಡ ಕೊಟ್ಟ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ನೀನು ಯಾವ ಸಮಸ್ಯೆಯಲ್ಲಿ ಬಂದಿದೀಯಾ, ಯಾವ ಕಷ್ಟದಲ್ಲಿ ಬಂದಿದೀಯಾ, ಎಂಥ ದುಃಖದಲ್ಲಿ ಬಂದಿದೀಯಾ, ಅನಾರೋಗ್ಯ ಸಮಸ್ಯೆಯಲ್ಲಿ ಬಂದಿದೀಯಾ, ದೇವರಿಗೆ ಸ್ತೋತ್ರ. ಇವತ್ತು ನಿನ್ನ ಹೃದಯದಲ್ಲಿ ನೀನು ದೇವರ ಕಡೆ ತಿರುಗಿ ನೀನು ಪ್ರಾರ್ಥನೆ ಮಾಡಿದರೆ, ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದರೆ, ಹಿಜ್ಕೀಯನನ್ನು ಸ್ವಸ್ಥ ಮಾಡಿದ ದೇವರು ಆ ಮರಣಕರವಾದ ರೋಗ ತೆಗೆದುಹಾಕಿ ನೂತನ ಆರೋಗ್ಯವನ್ನು, ನೂತನ ಆಯಸ್ಸನ್ನು ಪ್ರಸಾದಿಸಿದ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನಗೂ ಆರೋಗ್ಯವನ್ನು, ನಿನಗೂ ಆಯಸ್ಸನ್ನು ದೇವರು ಪ್ರಸಾದಿಸುತ್ತಾನೆ. ಆಮೇನ್, ಆಮೇನ್. ಎರಡನೇದಾಗಿ ಹಿಜ್ಕೀಯ ಹೇಗೆ ಪ್ರಾರ್ಥನೆ ಮಾಡ್ದ? ಒಂದನೇದಾಗಿ ಹೇಗೆ ಪ್ರಾರ್ಥನೆ ಮಾಡ್ದ? ದೇವರ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ದ. ಎರಡನೇದು ಹೇಗೆ ಪ್ರಾರ್ಥನೆ ಮಾಡ್ದ? ಯಥಾರ್ಥವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ದ. ಓದೋಣ. ಯಥಾರ್ಥವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ದ. ಯೆಶಾಯ 38:3 ನನ್ನ ಜೊತೆ ಹೇಳ್ರಿ. ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ
ನಿನಗೆ ನಡುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿದನು. ಮಗಳೇ, ಸೋದರಿ, ದೇವರಿಗೆ ಹಿಜ್ಕೀಯ ರಾಜ ಹೇಳ್ತಾನೆ, ದೇವಾ, ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನ್ಪು ಮಾಡ್ಕೊಯ್ಯ. ದೇವಾ, ನಾನು ನಿನ್ನ ದೃಷ್ಟಿಯಲ್ಲಿ ಯಥಾರ್ಥ ಚಿತ್ತನಾಗಿ ನಡ್ಕೊಂಡದ್ದನ್ನು ನೀನು ನೆನ್ಪು ಮಾಡ್ಕೊಯ್ಯ ಅಂತ ದೇವರಿಗೆ ಹೇಳ್ತಾನೆ. ಆಗ ದೇವರು ಅವನ ಪ್ರಾರ್ಥನೆ ಕೇಳಿ ದೇವರವನ್ನ ದೇವರವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಹಿಜ್ಕೀಯ ರಾಜ ದೇವರ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿ ಕಂಡು ಬಂದಿದ್ದಾನೆ. ದೇವರ ದೃಷ್ಟಿಯಲ್ಲಿ ಯಥಾರ್ಥ ಚಿತ್ತವುಳ್ಳವನಾಗಿ ಕಂಡು ಬಂದಿದ್ದಾನೆ. ಯಾವಾಗ ಹಿಜ್ಕೀಯ ರಾಜನು ದೇವರ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿ ದೇವರ ದೃಷ್ಟಿಯಲ್ಲಿ ಕಂಡು ಬಂದನೋ, ದೇವರವನಿಗೆ ಆರೋಗ್ಯವನ್ನು, ಆಯಸ್ಸನ್ನು ದಯಪಾಲಿಸಿದ್ದಾನೆ. ಮಗನೇ, ಸೋದರಿ, ಪ್ರತಿದಿನ ಪ್ರಪಂಚಾದ್ಯಂತ ಲಕ್ಷ ಪ್ರಾರ್ಥನೆಗಳು ದೇವರಿಗೆ ಮಾಡ್ತಾ ಇದ್ದಾರೆ, ಕೋಟಿ ಪ್ರಾರ್ಥನೆಗಳು ದೇವರಿಗೆ ಮಾಡ್ತಾ ಇದ್ದಾರೆ, ಮಿಲಿಯನ್ ಗಟ್ಟಲೆ ಜನರು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ, ಎಲ್ಲ ಪ್ರಾರ್ಥನೆಗಳು ದೇವರ ಹತ್ರ ಹೋಗಲ್ಲ, ಎಲ್ಲ ಪ್ರಾರ್ಥನೆಗಳು ದೇವ್ರು ಕೇಳಲ್ಲ. ಕೆಲವು ಜನ, ಒಂದು ಮಾತು ಹೇಳ್ತೀನಿ, ಕೆಲವು ಜನ ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆಗಳು ಡಸ್ಟ್ ಬಿನ್ನಿಗೆ ಹೋಗುತ್ತೆ ಹೊರತು ದೇವ್ರು ಕೇಳಲ್ಲ. ಕೆಲವು ಜನ ನಾನು ಅವ್ರಿಗೆ ತೋರಿಸ್ಕೋಬೇಕು, ಇವ್ರಿಗೆ ತೋರಿಸ್ಕೋಬೇಕು ಅಂತೇಳಿ ಇವ್ರಿಗೆ ತೋರಿಸ್ಕೋಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ಪ್ರಾರ್ಥನೆಗಳು ಡಸ್ಟ್ ಬಿನ್ನಿಗೆ ಹೋಗುತ್ತೆ, ಕಸ್ತು ಪುಟ್ಟಿಗೆ ಹೋಗುತ್ತೆ, ದೇವರ ಹತ್ರ ಹೋಗಲ್ಲ, ದೇವ್ರು ಕೇಳಲ್ಲ. ಕೆಲವರು ಪ್ರಾರ್ಥನೆ ಮಾಡ್ಬೇಕಂತ ಕೂತ್ಕೊಂಡು ನಿದ್ರೆ ಮಾಡ್ತಾರೆ, ಪ್ರೇಯರ್ಗಂತ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ನಿದ್ರೆ ಮಾಡ್ತಾರೆ. ಅಂಥ ಪ್ರಾರ್ಥನೆಗಳು ಕಸ್ತು ಪುಟ್ಟಿಗೆ ಹೋಗುತ್ತೆ, ಡಸ್ಟ್ ಬಿನ್ಗೆ ಹೋಗುತ್ತೆ ಹೊರತು ದೇವರು ಕೇಳಲ್ಲ. ಅದೇ ರೀತಿಯಾಗಿ ಕೆಲವು ಜನ ಹೃದಯದಲ್ಲಿ ಪಾಪ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಂಥ ಪ್ರಾರ್ಥನೆಗಳು ಕಸ್ತು ಪುಟ್ಟಿಗೆ ಹೋಗುತ್ತೆ, ಡಸ್ಟ್ ಬಿನ್ಗೆ ಹೋಗುತ್ತೆ, ದೇವರು ಕೇಳಲ್ಲ. ಕೆಲವು ಜನ ಒಳಗೊಂದು ಹೊರಗೊಂದು ಜೀವಿಸುತ್ತಾ ಪ್ರಾರ್ಥನೆ ಮಾಡ್ತಾರೆ. ಅಂಥ ಪ್ರಾರ್ಥನೆಗಳು ಡಸ್ಟ್ ಬಿನ್ನಿಗೆ ಹೋಗುತ್ತೆ, ಕಸ್ತು ಪುಟ್ಟಿಗೆ ಹೋಗುತ್ತೆ ಹೊರತು ದೇವರ ಹತ್ರ ಹೋಗಲ್ಲ, ದೇವ್ರು ಕೇಳಲ್ಲ. ಇನ್ನು ಕೆಲವು ಜನ ದೇವರಿಗೋಸ್ಕರ ಏನು ಕೂಡ ಮಾಡ್ದಂಗೆ, ದೇವರಿಗೇನು ಸೇವೆ ಮಾಡ್ದಂಗೆ, ಬರೀ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ವಲಾಭಕ್ಕಾಗಿ, ತಮ್ಮ ಸುಖ ಭೋಗಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂಥ ಪ್ರಾರ್ಥನೆ ಕಸ್ತ ಪುಟ್ಟಿಗೆ ಹೋಗುತ್ತೆ ಹೊರತು ಡಸ್ಟ್ ಬಿನ್ನಿಗೆ ಹೋಗುತ್ತೆ ಹೊರತು ದೇವರ ಹತ್ರ ಹೋಗಲ್ಲ, ದೇವ್ರು ಕೇಳಲ್ಲ. ಕೀರ್ತನೆ 66:18 ಭಕ್ತನು ಈ ರೀತಿಯಾಗಿ ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳ್ತಿದ್ದಿಲ್ಲ ಅಂತಾನೆ ಭಕ್ತನು. ಏನಂತಾನೆ? ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳ್ತಿದ್ದಿಲ್ಲ ಅಂತಾನೆ. ಮಗನೇ, ಸೋದರಿ, ಹಿಜ್ಕೀಯ ರಾಜನು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಹೇಳ್ತಾನೆ, ಅಯ್ಯ, ನಾನು ನಂಬಿಗಸ್ತನಾಗಿ, ನಾನು ಯಥಾರ್ಥ ಚಿತ್ತವುಳ್ಳವನಾಗಿ ನಿನಗೆ ನಡ್ಕೊಂಡದ್ದನ್ನು ನೀನು ಜ್ಞಾಪಕ ಮಾಡ್ಕೊಯ್ಯ ಅಂತಾನೆ. ಒಂದು ಮಾತು ಹೇಳ್ತೇನೆ ರೀ, ಅವನು ಪ್ರಾರ್ಥಿಸಿದ ಹಾಗೆ, ಪ್ರಾರ್ಥನೆ ಮಾಡಿದ ಹಾಗೆ ಅವನು ದೇವರಿಗೆ ಯಥಾರ್ಥತೆ ಉಳ್ಳವನಾಗಿ ಕಾಣಿಸಿದ್ದಾನೆ. ಅದಕ್ಕೆ ದೇವರು ಅವನಿಗೆ ಆರೋಗ್ಯವನ್ನು, ಆಯುಸ್ಸನ್ನು ಕೊಟ್ಟಿದ್ದಾನೆ. ಬಹಳ ಜನ ಪ್ರಾರ್ಥನೆ ಮಾಡ್ತಾರೆ, ಅವರು ಪ್ರಾರ್ಥಿಸಿದ ಹಾಗೆ ಅವ್ರ ಜೀವಿತ ಇಲ್ಲ, ಅದಕ್ಕೆ ದೇವ್ರು ಮುಟ್ಟಲ್ಲ. ಅವರು ಪ್ರಾರ್ಥಿಸಿದ ಹಾಗೆ ಅವ್ರ ಜೀವಿತ ಇಲ್ಲ, ಅದಕ್ಕೆ ದೇವ್ರು ಮುಟ್ಟಲ್ಲ. ಬಹಳ ಜನ ಹಾಡಾಡ್ತಾರೆ, ಹಾಡು ರಚನೆ ಮಾಡ್ತಾರೆ, ಹಾಡಾಡ್ತಾರೆ, ಆದರೆ ಅವರು ಹಾಡಿದ ಹಾಗೆ, ಅವರು ಹಾಡಾಡ್ದ ಹಾಗೆ, ಅವರು ಹಾಡಾಡೋದು ಸೂಪರ್ ಆಗಿ ಹಾಡಾಡ್ತಾರೆ, ಆದರೆ ಜೀವಿತ ಸೂಪರ್ ಆಗಿಲ್ಲ. ಅದಕ್ಕೆ ದೇವರು ಅಂಥ ಪ್ರಾರ್ಥನೆ ಕೇಳಲ್ಲ, ಅಂಥವ್ರನ್ನ ಮುಟ್ಟಲ್ಲ. ಭಾಳ ಜನ ಭಾಳ ಮಾತಾಡ್ತಾರೆ, ಆದರೆ ಮಾತಾಡಿದಾಗ ಅವ್ರ ಜೀವಿತ ಇಲ್ಲ, ಅದಕ್ಕೆ ದೇವರು ಮುಟ್ಟಲ್ಲ. ಆದರೆ ಅವನು ಏನು ಪ್ರಾರ್ಥಿಸಿದಾನೋ, ಪ್ರಾರ್ಥಿಸಿದ ಹಾಗೆ ಅವನ ಜೀವಿತ ಇದೆ, ದೇವರು ಮುಟ್ಟಿದ್ದಾನೆ. ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಮಗನೇ, ಸೋದರಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.
ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥಿಸಿದ ಹಾಗೆ, ಹಾಡು ಹಾಡಿದ ಹಾಗೆ, ದೇವರಿಗೆ ಸ್ತೋತ್ರ ಮಾಡಿದ ಹಾಗೆ ನಿಮ್ಮ ಜೀವಿತ ಯಥಾರ್ಥವಾಗಿ ದೇವರಿಗೆ ಕಾಣಿಸಿದರೆ, ಹಿಜ್ಕೀಯನ ಮೇಲೆ ದೇವರ ಹಸ್ತ ಬಂದ ಪ್ರಕಾರ ಇವತ್ತು ನಿಮ್ಮ ಮೇಲೆ ದೇವರ ಹಸ್ತ ಬರುತ್ತೆ. ನಿಮ್ಮ ಕುಟುಂಬದ ಮೇಲೆ ದೇವರ ಹಸ್ತ ಬರುತ್ತೆ. ನಿಮ್ಮ ಗಂಡ ಮಕ್ಕಳ ಮೇಲೆ ದೇವರ ಹಸ್ತ ಬರುತ್ತೆ. ನಿಮ್ಮ ದುಡಿಮೆ ವ್ಯಾಪಾರಗಳ ಮೇಲೆ ದೇವರ ಹಸ್ತ ಬರುತ್ತೆ. ನಾವೆಲ್ಲರೂ ಆಕಾಶದ ಕಡೆ ಯಥಾರ್ಥವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಈ ಆಲಯದ ಮೇಲೆ ದೇವರ ಹಸ್ತ ಬರುತ್ತೆ. ಬರೀ ದೇವರ ಹಸ್ತ ಮಾತ್ರ ಅಲ್ಲ, ದೇವರ ಆರೋಗ್ಯವನ್ನ, ಆಯಸ್ಸನ್ನ ದೇವರು ನಮಗೆ ದಯಪಾಲಿಸುವನಾಗಿದ್ದಾನೆ.